ನೋಡಪ್ಪ, ಇದು ರಾಜಕೀಯದ ಸಭೆ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಿಸಿದೆ. ಎಲ್ಲ ಸಮುದಾಯಕ್ಕೂ 6-6-5 ಮಾಡಿ ಇವ್ರಿಗೆಲ್ಲ ನ್ಯಾಯವನ್ನ ಕೊಡಿಸಿದ್ದೀವಿ. ಪಾಪ ಬಿಜೆಪಿ ಅವ್ರಿಗೆ ರಾಜುಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೀವಿ ಅನ್ನೋ ದೃಷ್ಟಿಯಿಂದ 100 ಜನದ ಕೈಲಿ ಅದನ್ನೆಲ್ಲ ಮಾಡ್ತಾರೆ. ಈ 100 ಜನಕ್ಕೆಲ್ಲ ನಾವು ರಾಜಕಾರಣದಲ್ಲಿ ಎದುರ್ಕೊಳಕ್ ಆಗ್ತದ? ನನಗೆ ಬರಕ್ಕಿಂತ ಮುಂಚಿತವಾಗಿ ಗೊತ್ತಿತ್ತು. ನನಗೆ ಆ ಸಮುದಾಯದ ಜನ ಎಲ್ಲ ಒಳ್ಳೆ ಜನ. ಲಂಬಾಣಿ ಜನಾಂಗದ ಸಮುದಾಯ ಬಹುತೇಕ 90% ಎಲ್ಲ ಒಳ್ಳೆಯವರೇ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇಂತ ಏನೋ ಒಂದು 10% ಇರ್ತದೆ. ನಾವೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ರಾಜಕಾರಣ ಮುಖ್ಯ. ಇರ್ಲಿ, ಅವ್ರು ಏನ್ ಬೇಕಾದ್ರೆ ರಾಜಕಾರಣ ಮಾಡ್ಲಿ. ನಾವು ಈ ಸಮುದಾಯದ ಬದುಕಿಗೋಸ್ಕರ ನಾವೇ ಈ ಸಮುದಾಯವನ್ನ SC ಸೇರಿದಂತವ್ರು ಕಾಂಗ್ರೆಸ್ ಪಕ್ಷ, ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಈ ತಾಂಡಗಳನ್ನೆಲ್ಲ ಕೂಡ ನಾವು ರೆಕಗ್ನೈಸ್ ಮಾಡಿ ಹಕ್ಕುಪತ್ರ ಕೊಟ್ಟು 1,11,00,000 ಜನರಿಗೆ ಭೂಮಿ ಪಟ್ಟವನ್ನ ಕೊಟ್ಟು ಇವತ್ತು ಆಚರಣೆಯನ್ನ ಮಾಡಿ ಎಲ್ಲರೂ ಕೂಡ ಕೊಟ್ಕೊಂಡು ನಾವು ಬಂದಿದೀವಿ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಜನ ಒಳ್ಳೆ ಜನ, ನಾವು ಅವ್ರ ಪರವಾಗಿ ಯಾವಾಗ್ಲೂ ಇರ್ತೀವಿ. ಕಾಲ ಉತ್ತರ ಕೊಡ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.